ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನೇಟಿವ್ ಹೋಗ್ತಾ ಇದ್ದೀನಿ. ಸೊ ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು 5 to 6 hours ಜರ್ನಿ ಆಗುತ್ತೆ. ಸ್ವಲ್ಪ ಲಾಂಗ್ ಜರ್ನಿನೇ ಆಗುತ್ತೆ ಅಂತ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ ಇಲ್ಲ ಅಂದರೆ ಈವ್ನಿಂಗ್ ಹೊರಡ್ತೀವಿ ಯಾವಾಗಲೂ ಕೂಡ. ಇವತ್ತು ಫ್ರೈಡೇ ಆಗಿರೋದ್ರಿಂದ ವರ್ಷ ಸ್ಕೂಲ್ ಕೂಡ ಮುಗಿಸ್ಕೊಂಡು ನಾವು ಹೊರಟ್ವಿ ಊರ್ ಕಡೆ. ಇದು ಲಾಂಗ್ ಜರ್ನಿ ಆಗಿರೋದ್ರಿಂದ ಏನಾದರೂ ಒಂದು ಬ್ರೇಕ್ ಬೇಕೇ ಬೇಕು. ಸೊ ಹಾಗಾಗಿ ಹಾಸನಲ್ಲಿ ಒಂದು ಚಾಟ್ ಬ್ರೇಕ್ನ ತಗೊಂಡು ಊರ್ ಕಡೆ ಹೊರಟ್ವಿ. ಸೊ ನೈಟಿಗೆ ಹೋಗ್ಬೇಕಾದ್ರೆ ರೆಗ್ಯುಲರ್ ಆಗಿ ಇಲ್ಲಿ ಟೇಸ್ಟ್ ಮಾಡ್ತಾ ಇರ್ತೀವಿ. ಸೊ ತುಂಬಾನೇ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ನೆಕ್ಸ್ಟ್ ಡೇ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅವತ್ತಿನ ದಿನ ಟ್ರಾವೆಲ್ ಮಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಹಾಗಾಗಿ ಸ್ವಲ್ಪ ಹುತ್ತಕ್ಕೆ, ಸೊ ಅವಾಗೆಲ್ಲ ಹುತ್ತಾಯಿತು. ಸೊ ಇದೇ ಪ್ಲೇಸಲ್ಲಿ ಇವಾಗ ಅದೆಲ್ಲ ಮಣ್ಣೆಲ್ಲ ಹೋಗಿಬಿಟ್ಟಿದೆ. ಸೊ ಆದರೂ ಕೂಡ ಅದೇ ಪ್ಲೇಸಲ್ಲಿ ಇವಾಗಲೂ ಕೂಡ ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನಾಗರ ಪಂಚಮಿದು ಕೆಲವೊಂದು ರಿಚುವಲ್ಸ್ ಇರುತ್ತೆ. ಸೊ ಹಾಗಾಗಿ ಪಪ್ಪ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲದನ್ನೂ ಕೂಡ. ನಾಗರ ಪಂಚಮಿ ಅಂದ ತಕ್ಷಣ ತುಂಬ ಜನ ಆಗಸ್ಟ್ ಟೈಮಲ್ಲಿ ಮಾಡ್ತಾರೆ. ಸೊ ಆದರೆ ನಮ್ಮ ಸೈಡು, ಚಿಕ್ಕಮಂಗ್ಳೂರು ಸೈಡು, ನಾವು ಜನವರಿ ಟೈಮಲ್ಲಿ ಮಾಡ್ತೀವಿ, ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಹಾಗೆ ಈ ಹಬ್ಬ ಮಾಡುವ ಪದ್ಧತಿ ಕೂಡ ಒಂದೂರಿಂದ ಒಂದೂರಿಗೆ ತುಂಬಾ ಚೇಂಜಸ್ ಇದೆ. ಪೂಜೆ ಮಾಡುವಂತಹ ಪದ್ಧತಿ ವಿಭಿನ್ನವಾಗಿದ್ರೂ ಕೂಡ ದೇವರು ಒಂದೇನೆ ಅಂತ ಅಂದ್ಕೊಳ್ತೀನಿ ನಾನು. ನೀವೇನಂತೀರ ಇದ್ರ ಬಗ್ಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಗರ ಪಂಚಮಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡಬೇಕು ನಾವು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಏನೇ ಕಷ್ಟ ಇದ್ರೂ ಕೂಡ ನಾಗರಾಧನೆ ಮಾಡಿದ್ರೆ ಎಲ್ಲದಕ್ಕೂ ಪರಿಹಾರ ಅಂತ ಹೇಳ್ತಾರೆ. ಹಾಗೆಯೇ ವರ್ಷಕ್ಕೊಂದ್ಸತಿ ಬರುವಂತಹ ನಾಗರ ಪಂಚಮಿನ ನಾವು ಸೆಲೆಬ್ರೇಟ್ ಮಾಡೋದ್ರಿಂದ ರಾಹು ಕೇತುಗಳಿಂದ ಆಗುವಂತಹ ಕೆಟ್ಟ ಪರಿಣಾಮದಿಂದ ನಾವು ಪಾರಾಗ್ಬೋದು ಈ ದೇವರನ್ನ ಪೂಜೆ ಮಾಡೋದ್ರಿಂದ. ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳೋದ್ರಿಂದ ಅಂತ ಎಲ್ಲೋ ಕೇಳಿದ ನೆನಪು. ಇದ್ರ ಹೊರತಾಗಿ ಯಾವ್ದಾದ್ರು ರೀಸನ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡಂಗೆ ಆಗತ್ತೆ. ಹಾಗೆ ಈ ಹಬ್ಬದ ದಿನ ಮನೆಯಲ್ಲಿ ಒಬ್ಬರು ಉಪವಾಸ ಇದ್ಬಿಟ್ಟು ಪೂಜೆನೆಲ್ಲ ಮಾಡುವಂಥದ್ದು ಪದ್ಧತಿ. ಸೊ ಇವತ್ತು ಎಲ್ಲ ಪೂಜೆನೂ ಕೂಡ ಮುಗೀತು. ಪ್ರತಿಯೊಂದೂ ಕೂಡ ಇಟ್ಬಿಟ್ಟು ನಾವು ಪೂಜೆನ ಮುಗಿಸ್ಕೊಂಡ್ವಿ. ಈ ಹಬ್ಬದ ದಿನ ಮನೇಲಿರುವಂತಹ ಪ್ರತಿಯೊಬ್ಬರು ಕೂಡ ಈ ಅರಿಶಿನ ದಾರನ ಕಟ್ಕೋಬೇಕು. ಸೊ ಹಾಗಾಗಿ ಅಮ್ಮ ಎಲ್ಲರಿಗೂ ಕೂಡ ಕಟ್ತಾ ಇದ್ರು. ಊರ ಕಡೆ ಯಾವುದೇ ಒಂದು ಹಬ್ಬ ಮಾಡಿದ್ರು ಕೂಡ ದೇವರಿಗೆ ನೈವೇದ್ಯ ಮಾಡಿದ್ಮೇಲೆ ಹಿರಿಯರಿಗೂ ಕೂಡ ನಾವು ನೈವೇದ್ಯನ ಮಾಡ್ತೀವಿ. ನೆಕ್ಸ್ಟ್ ನಾಗರ ಪಂಚಮಿ ದಿನ ಮಾಡುವಂತಹ ಒಂದು ಸ್ಪೆಷಲ್ ಅಡುಗೆ ಅಂದರೆ ಕಿಚಡಿ ಮತ್ತು ಕಾಯಿ ಹಾಲು. ಪೂಜೆ ಮತ್ತು ಊಟನೆಲ್ಲ ಮುಗಿಸ್ಕೊಂಡು ತೋಟ ಕಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಇಲ್ಲಿ. ಸೊ ನಾವು ಸಂಜೆ ಮೇಲೆ ತೋಟಕ್ಕೆ ಹೋಗ್ತಾ ಇರೋದ್ರಿಂದ ಸೂರ್ಯ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಕೆರೆ ಏರಿ ಮೇಲೆ ಆ ಸೂರ್ಯನ ನೋಡೋದಕ್ಕೆ ಅದೇನೋ ಒಂಥರ ಖುಷಿ ಆಗುತ್ತೆ. ಹಾಗೆ ತುಂಬ ಲಾಂಗ್ ಬ್ಯಾಕ್ ಒಂದು ವ್ಲಾಗಲ್ಲಿ ನಾನು ಸನ್ಸೆಟ್ ಆಗೋದನ್ನು ಕೂಡ ಕ್ಯಾಪ್ಚರ್ ಮಾಡಿ ಪೋಸ್ಟ್ ಮಾಡಿದ್ದೆ. ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಇಲ್ಲಿ ನಾವು ಈ ಕೆರೆಯ ತುದಿಲಿ ಒಂದು ತೋಟ ಇದೆ. ಸೊ ಆ ತೋಟಕ್ಕೆ ನಾವು ಇವಾಗ ಹೋಗ್ತಾ ಇರೋದು. ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಇದೆ ಕೆರೆಯಲ್ಲಿ, ಇಲ್ಲಾಂದರೆ ಫುಲ್ ನೀರಿರೋದು ಇಲ್ಲಿ ತನಕ. ಸೊ ಈವ್ನಿಂಗ್ ಕೂಡ ಆಗಿರೋದ್ರಿಂದ ಮನೆಗೆಲ್ಲ ಹಸುಗಳು ಕೂಡ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸ್ಕೂಲಿಂದ ಮಕ್ಕಳು ಹೋಗ್ತಾರಲ್ಲ, ಸೊ ಹಾಗೆ. ಮತ್ತು ನವಂಬರಿಂದ ಜನವರಿ ತನಕ ಕಾಫಿ ಕುಯ್ಲ್ ಅಂತ ಹೇಳ್ತಾರೆ. ಸೊ ಕಾಫಿ ಹಣ್ಣನ್ನು ಕುಯ್ಯುವಂಥ ಟೈಮ್ ಆವಾಗ. ನಾನು ಸ್ವಲ್ಪ ದಿನಗಳ ಹಿಂದೆ ಬಂದಿದ್ರೆ ತುಂಬ ಚೆನ್ನಾಗಿ ಕಾಫಿ ಬಂದಿರುತ್ತೆ. ಸೊ ಅದನ್ನು ತೋರಿಸ್ಬೋದಾಗಿತ್ತು. ಆದರೆ ಇಲ್ಲಿ ಸ್ವಲ್ಪ ಮಳೆ ಆ ಕಡೆ ಈ ಕಡೆ ಆಗಿರೋದ್ರಿಂದ ಆ ಕಾಫಿ ಕಟಾವ್ ಆಗಿ ಇವಾಗ ಹೂ ಕೂಡ ಬಂದಿದೆ ಕೆಲವೊಂದು ಗಿಡಗಳಲ್ಲಿ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರೋದು. ಸೇಮ್ ಮಲ್ಲಿಗೆ ಥರ ಅನಿಸುತ್ತೆ ನನಗೆ, ಅಷ್ಟು ಘಮ ಘಮ ಅಂತ ಇರುತ್ತೆ. ಸೊ ಹೂವು ಆಗಿದ್ದ ಟೈಮಲ್ಲಿ ತೋಟಕ್ಕೆ ಹೋಗೋದೇ ಒಂದು ಚಂದ. ಸೊ ಫುಲ್ ಹೂವು ಆಗೋದು ಒಂದು ಮಾರ್ಚ್ ಏಪ್ರಿಲ್ ಟೈಮಲ್ಲೇ ಆಗುತ್ತೆ. ಸೊ ಅವಾಗಂತೂ ಫುಲ್ ಘಮ ಘಮ ಅಂತ ಇರುತ್ತೆ ಫುಲ್ ತೋಟನೆಲ್ಲ. ಇನ್ನೇನು ನಾವು ಜನವರಿ ಮಿಡಲ್ ಮಂತಲ್ಲಿ ಇರೋದ್ರಿಂದ ಹಣ್ಣು ಕೊಯ್ಲೆಲ್ಲ ಆಲ್ಮೋಸ್ಟ್ ಆಗಿರುತ್ತೆ. ಸ್ವಲ್ಪ ದಿನಗಳ ಹಿಂದೆ ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ತೋಟ ನೋಡೋದಕ್ಕೆ ಹಣ್ಣು ಬಿಟ್ಟಾಗ. ಸೊ ಕೆಲವೊಂದು ಗಿಡಗಳಲ್ಲಿ ಸ್ವಲ್ಪ ಹಣ್ಣಿತ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಮ್ಮ ಕಡೆ ಆದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ. ಆದರೆ ಕೆಲವರಿಗೆ ಹಣ್ಣು ಹೇಗೆ ಬರುತ್ತೆ, ಸೊ ಕಾಫಿ ಕುಡ್ದಿರ್ತೀವಿ ಅಷ್ಟೇ, ಅದ್ರದ್ದು ಪ್ರೊಸೀಜರ್ ಹೇಗಿರುತ್ತೆ ಅಂತ ಗೊತ್ತೇ ಇರಲ್ಲ. ಸೊ ಇದು ನೋಡಿ, ಸೊ ಹಣ್ಣಲ್ಲಿ 2 ಥರ
ಒಂದು ಬರುತ್ತೆ ರೋಬೋಸ್ಟ ಮತ್ತು ಅರಾಬಿಕಾ. ನಾನಿಲ್ಲಿ ತೋರಿಸ್ತಾ ಇರೋದು ಅರಾಬಿಕಾ ಹಣ್ಣನ್ನು. ಸೊ ಅದ್ರದ್ದು ತುಂಬ ಡಿಫ್ರೆನ್ಸ್ ಅಷ್ಟು ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋಷ್ಟು ಅಷ್ಟೇ. ಸೊ 2 ಥರ ಇರುತ್ತೆ. ಸೊ ಇದು ಅರಾಬಿಕಾಗೆ ನಾವು ಪಲ್ಪರ್ ಅಂತ ಮಾಡಿಸ್ಬಿಟ್ಟು, ಅಂದರೆ ಬೇಳೆಗಳನ್ನ ಸೀಡ್ಸ್ನ ನಾವು ಸಪ್ರೇಟ್ ಮಾಡಿ ಅದನ್ನು ಒಣಗಿಸ್ಬಿಟ್ಟು ಪೌಡರ್ ಮಾಡೋ ಅಂಥದ್ದು. ಹಾಗೆ ಹೇಗೋ ತೋಟಕ್ಕೆ ಬಂದಿದ್ದೀವಿ. ಸೊ ಹೆರಳಿಕಾಯಿನೂ ಕೂಡ ಕಿತ್ಕೊಂಡು ಹೋಗೋಣ ಅಂತ ಕಿತ್ಕೊಳ್ತಾ ಇದ್ವಿ. ಸೊ ಬ್ಯಾಂಗ್ಳೂರಿಗೆ ಹೋಗಿದ್ಮೇಲೆ ಉಪ್ಪಿನಕಾಯಿ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನಗೆ ಮಾತ್ರ ಫೇವ್ರೇಟ್ ಅಂತ ಹೇಳ್ಬೋದು, ಹಾಗೆ ಹೆಲ್ದಿ ಕೂಡ. ಹಾಗೆ ರೀಸೆಂಟಲ್ಲಿ ಬೋರ್ ಕೂಡ ತೆಗೆಸಿದ್ರು. ಸೊ ಅದನ್ನು ಕೂಡ ತೋರಿಸ್ತಾ ಇತ್ತು ಪಾಪ. ಸೊ ನಾನು ನೋಡೋದಕ್ಕೆ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬೋರ್ ತೆಗೆಸಿದ್ಮೇಲೆ. ಊರಿಂದ ರಿಟರ್ನ್ ಆದ್ವಿ. ಸ್ವಲ್ಪ ಲಾಂಗ್ ಜರ್ನಿ ಆಗಿರೋದ್ರಿಂದ ತುಂಬಾನೇ ಟಯರ್ಡ್ ಆಗಿಬಿಟ್ಟಿದ್ದು. ಸೊ ನನಗಿಂತ ಮಕ್ಕಳು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಫ್ರೆಶ್ ಅಪ್ ಆಗಿ ಇವಾಗ ಕ್ಯಾಮ್ರಾನ ಆನ್ ಮಾಡಿದ್ದೀನಿ ನಾನು. ಊರಿಂದ ಬರ್ಬೇಕಾದ್ರೆ ಹೆರಳಿಕಾಯಿನ ತಗೊಂಡ್ಬಂದಿದ್ದೆ. ಸೊ ತುಂಬಾ ಜನಕ್ಕೆ ಹೆರಳಿಕಾಯಿ ಅಂದ್ರೆ ಗೊತ್ತಿರಲ್ಲ. ಸಿಟ್ರನ್ ಲೆಮನ್ ಅಂತ ಹೇಳ್ತಾರೆ. ಸೊ ಹೆರಳಿಕಾಯಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಹಾಗೆ ಅದನ್ನ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ. ಹಾಗೇನೆ ಅದರಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಸೊ ಉಪ್ಪಿನಕಾಯಿ ರೆಸಿಪಿ ನನಗೆ ತುಂಬಾನೇ ಇಷ್ಟ. ಸೊ ಆ ರೆಸಿಪಿನ ಎಂಜಾಯ್ ಶೇರ್ ಮಾಡೋಣ ಅಂತ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ಇವತ್ತು ನಾನು ಹೆರಳಿಕಾಯಿ ಉಪ್ಪಿನಕಾಯಿ ರೆಸಿಪಿಲಿ 2 ಥರ ಮಾಡುವಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಸ್ವೀಟ್ ಆಗಿರುತ್ತೆ, ಒಂದು ನಾರ್ಮಲ್ ಆಗಿ ಉಪ್ಪಿನಕಾಯಿ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಹೆರಳಿಕಾಯಿ ಅಂದರೆ ಈ ಥರ ಇರುತ್ತೆ. ಸೊ ಇದನ್ನು ಆಲ್ಮೋಸ್ಟ್ ತುಂಬ ಜನ ಗೊತ್ತಿರ್ಬೋದು. ಸೊ ಆದರೂ ಕೂಡ ಯಾರಿಗೆ ಗೊತ್ತಿಲ್ಲದಿದ್ರೆ ತೋರಿಸ್ತಾ ಇದ್ದೀನಿ. ಇದನ್ನು ವಾಶ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಒರೆಸ್ಕೋಬೇಕು. ಸೊ ನೀರಿನಂಶ ಏನೂ ಕೂಡ ಇರಬಾರ್ದು. ಸೊ ನೀರಿನಂಶ ಇದ್ದರೆ ಏನು ಅಂದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಹಾಗಾಗಿ ಮೊದಲು ನಾನು ಈ ಕಾಯಿಗಳನ್ನೆಲ್ಲ 2 ಪೀಸಾಗಿ ಕಟ್ ಮಾಡ್ಕೊಂಡು ನಾನು ಇದರಲ್ಲಿರುವಂತಹ ಜ್ಯೂಸ್ನೆಲ್ಲ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಇದರಿಂದ ನಾವು ಜ್ಯೂಸ್ ಕೂಡ ಮಾಡ್ಕೋಬೋದು. ಸೇಮ್ ಲೆಮನ್ ಹೇಗೆ ಯೂಸ್ ಮಾಡಿ ನಾವು ಜ್ಯೂಸ್ ಮಾಡ್ಕೊಡ್ತೀವಿ ಅದೇ ಪ್ರೊಸೀಜರಲ್ಲಿ ಇದು ಜ್ಯೂಸ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿ ವರ್ಷನ್ ಕೂಡ. ಸೊ ಹಾಗೆ ಹೆಡ್ಏಕ್ ಇದ್ರೂ ಕೂಡ ಇದು ರಿಲೀಫ್ ಮಾಡುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಹಾಗೆ ಈ ಕಟ್ ಮಾಡ್ಕೊಂಡು ನಾನು ಜ್ಯೂಸ್ನ ತೆಕ್ಕೊಂಡ್ಮೇಲೆ ನಾನು ಇಲ್ಲಿ ಸೀಡ್ಸ್ನ ಕೂಡ ತೆಕ್ಕೊಳ್ತಾ ಇದ್ದೀನಿ. ಸೊ ಸೀಡ್ಸ್ ಇದ್ದರೆ ಉಪ್ಪಿನಕಾಯಿ ಕಹಿ ಬರುತ್ತೆ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಕೂಡ ನಾನು ಸೀಡ್ಸ್ನ ತೆಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ಇಲ್ಲಿ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಾಯಿಗಳನ್ನ ಕೂಡ. ಸೊ ಈ ಥರ ಕಟ್ ಮಾಡಿ ಇಟ್ಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಈ ಪಿಕಲ್ಸ್ಗೆ. ಹಾಗಾಗಿ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಅರಿಶಿನ ಪುಡಿನ ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನ 1 ಡೇ ನಾವು ಹಾಗೆ ಬಿಡಬೇಕು. ಸೊ ಮಾಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು 24 hours ಬಿಟ್ಬಿಟ್ಟು ನಾನು ಇದನ್ನು ಹೇಗೆ ತುಂಬ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಪಿಕಲ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. 24 hours ಹಾಗೆ ಇಟ್ಟಿದ್ದೆ ನಾನು. ಇವಾಗ ನಾನು ಉಪ್ಪಿನಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಪ್ಪಿನಕಾಯಿ ಮಾಡೋದಕ್ಕೆ ಒಗ್ಗರಣೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಜೀರಿಗೆ ಮತ್ತು ಸಾಸಿವೆನ ಇಲ್ಲಿ ತೊಗೊಂಡಿದ್ದೀನಿ. ಸೊ ಫಸ್ಟು ನಾವು ಕಡಾಯಿಗೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಸೊ ಎಣ್ಣೆನ ಸ್ವಲ್ಪ ಜಾಸ್ತಿ ಇದ್ರೇ ಬೆಸ್ಟು ಉಪ್ಪಿನಕಾಯಿಗೆ. ಸೊ ಜಾಸ್ತಿ ದಿನ ಇಡ್ಬೋದು, ಇಡಲ್ಲ. ಹಾಗಾಗಿ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಆರಾಮ ಬರುತ್ತೆ, ಹಾಗೆ ಹೆಲ್ತಿ ಕೂಡ ಒಳ್ಳೆಯದು ಅಂತ. ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆಯಲ್ಲಿ ಕ್ಲೀನಾಗಿ ಫ್ರೈ ಆದಮೇಲೆ ಇವಾಗ ನಾನು ಸ್ವಲ್ಪ ಬಿಡಿಸ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈ ಉಪ್ಪಿನಕಾಯಿ ರೆಸಿಪಿ ತುಂಬಾ ಇನ್ಸ್ಟೆಂಟಾಗಿ ಆಗುವಂಥದ್ದು. ಸೊ ಒಂದಿನ ಮಾಗಕ್ಕೆ ಇಟ್ಬಿಟ್ರೆ ಸಾಕು, ಬೇಗ ಒಗ್ಗರಣೆ ಹಾಕ್ಕೊಬಿಟ್ಟು ಆವತ್ತಿನ ದಿನನೇ ಯೂಸ್ ಮಾಡ್ಕೋಬೋದು ನಾವು ಉಪ್ಪಿನಕಾಯಿನ. ಇಲ್ಲಿ ನಾನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಎಲ್ಲ. ಇವಾಗ ನಾನು ಹೆಚ್ಚಿರೋ ಅಂತಹ ಹೆರಳಿಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಒಂದು 5 ನಿಮಿಷ.
ಈಗ ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಂಗಾಗಿದೆ ಇವಾಗ. ಈಗ 1 ಕಪ್ಪಷ್ಟು, 1 ಟೀ ಕಪ್ಪಷ್ಟು ನಾನು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಸ್ವಲ್ಪ ಹುರ್ಕೊಬಿಟ್ಟು ನಾವು ಈ ಥರ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಕಾಯೆಲ್ಲ ತುಂಬಾ ಸಾಫ್ಟ್ ಆಗುತ್ತೆ, ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಟೈಮಲ್ಲೇ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಚಿಲ್ಲಿ ಪೌಡರ್ ನಿಮ್ಮ ಕ್ವಾಂಟಿಟಿ ಎಷ್ಟು ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಚಿಲ್ಲಿ ಪೌಡರ್ನ ಹಾಕೋಬೋದು. ಸೊ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನಾವು ಫಸ್ಟೇ ಕಲಸಿರೋದ್ರಿಂದ ಇಲ್ಲಿ ನಾನು ಅರಿಶಿನ ಪುಡಿ ಇವಾಗ ಹಾಕ್ತಾ ಇಲ್ಲ, ಓನ್ಲಿ ಖಾರ ಪುಡಿ ಅಷ್ಟೇ ಹಾಕ್ತಾ ಇದ್ದೀನಿ. ಹಾಕಿರೋವಂಥ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಇವಾಗ ನಾನು ಹರಳಿಕಾಯ್ದು ಜ್ಯೂಸ್ ಇತ್ತಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಫಸ್ಟು ನಾವು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಉಪ್ಪಿನಕಾಯಿ ಅಂದ ತಕ್ಷಣ ಉಪ್ಪು, ಹುಳಿ, ಖಾರ ಎಲ್ಲದೂ ಕೂಡ ಜಾಸ್ತಿನೇ ಇರಬೇಕು. ಈಗ ಮತ್ತೊಮ್ಮೆ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವಾಗಲೂ ಉಪ್ಪಿನಕಾಯಿ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ತುಂಬ ಹೈ ಫ್ಲೇಮ್ ಬೇಡ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ 10 ಮಿನಿಟ್ಸ್ ಆದಮೇಲೆ ಚೆನ್ನಾಗಾಗಿದೆ, ನೀರೆಲ್ಲ ಫುಲ್ ಡ್ರೈ ಆಗಿದೆ. ನೀರು ಒಂಚೂರೂ ಇರಬಾರ್ದು ಉಪ್ಪಿನಕಾಯಲ್ಲಿ. ಸೊ ನೀರು ಜಾಸ್ತಿ ಇದ್ದರೆ ಅದು ಉಪ್ಪಿನಕಾಯಿ ಬೇಗ ಕೆಡುತ್ತೆ, ಹಾಗಾಗಿ ಫುಲ್ ಡ್ರೈ ಮಾಡ್ಕೋಬೇಕು. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಆಫ್ ಪೋರ್ಷನ್ನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಉಳಿದಿರೋ ಅಂಥ ಉಪ್ಪಿನಕಾಯಿಗೆ ನಾನು ಸ್ವಲ್ಪ ಜಾಗರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆರ್ಗ್ಯಾನಿಕ್ ಜಾಗರಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂದರೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಬಿಳಿ ಬೆಲ್ಲ ಅಂತ ಬರುತ್ತೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಶುಗರ್ನ ಯೂಸ್ ಮಾಡ್ಕೋಬೇಡಿ, ಹೆಲ್ದಿ ವರ್ಷನ್ ಆಗಿರೋದ್ರಿಂದ. ಸೊ ನೀವು ಬೆಲ್ಲ ಯೂಸ್ ಮಾಡೋದ್ರೆ ಬೆಸ್ಟು. ಸೊ ಆದಷ್ಟು ಬೆಲ್ಲ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ನಾನು ಬೆಲ್ಲ ಎಲ್ಲ ಕರಗೋ ತನಕ ಒಂದು 2 ನಿಮಿಷ ಹಾಗೆ ಹುರ್ಕೊಂಡೆ. ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಬಿಟ್ಟು ಹಾಗೆ ಫ್ರೈ ಮಾಡಿ ನಾನು ಒಂದು 5 ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲಿ ಹಾಗೆ ಬಿಡ್ತಾ ಇದ್ದೀನಿ. ಸೊ ಈ ಥರ ಬಿಡೋದ್ರಿಂದ ಕ್ಲೀನಾಗಿ ಬೆಲ್ಲ ಎಲ್ಲ ಉಪ್ಪಿನಕಾಯಿಗೆ ಹೊಂದ್ಕೊಳುತ್ತೆ. ಸೊ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಅಂತೂ. ಯೂಶಲಿ ಹೆರಳಿಕಾಯಿ ಅಂದರೆ ಸ್ವಲ್ಪ ಬಿಟ್ಟ ಟೇಸ್ಟ್ ಇರುತ್ತೆ. ಸೊ ಈ ಥರ ಬೆಲ್ಲ ಯೂಸ್ ಮಾಡ್ಕೊಳೋದ್ರಿಂದ ಸೊ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಯಾರಿಗೆ ಇಷ್ಟ ಆಗಲ್ಲ ಸ್ವಲ್ಪ ಬಿಟ್ಟ ಟೇಸ್ಟ್, ಅಂಥವರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವೀಟಾಗಿ ಹುಳಿ, ಉಪ್ಪು, ಖಾರ ಎಲ್ಲ ಸೇರಿಬಿಟ್ಟು ಒಂದು ಬಾಯಿ ಚಪ್ಪರಿಸುವಂತಹ ಒಂದು ರೆಸಿಪಿ ಇದು. ಸೊ ನೀವು ಕೂಡ ಟ್ರೈ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ಉಪ್ಪಿನಕಾಯಿನ ನಾವು ರೆಡಿ ಮಾಡ್ಕೊಂಡ್ಮೇಲೆ ನಾವು ಯಾವುದೇ ಒಂದು ಸ್ಟೀಲ್ ಪ್ಲಾಸ್ಟಿಕ್ ಬಾಕ್ಸ್ನ ಹಾಕೋಕ್ಕಿಂತ ಗ್ಲಾಸ್ ಜಾರ್ ಇಲ್ಲಾಂದರೆ ಪಿಂಗಾಣಿಯಲ್ಲಿ ಯೂಸ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಈ ಉಪ್ಪಿನಕಾಯಿನ ಒಂದು 15 ಡೇಸ್ ಆರಾಮಾಗಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಸೊ ಫ್ರಿಡ್ಜಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ಔಟ್ಸೈಡ್ ಆದರೂ ಇಟ್ಕೋಬೋದು. ಸ್ವಲ್ಪ ಆರಿದ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿದ್ರೆ ಬೆಸ್ಟು. ಸೊ ಈ ಉಪ್ಪಿನಕಾಯಿನೂ ಕೂಡ ನಾನು ಒಂದು ಜಾರ್ಗೆ ಫಿಲ್ ಮಾಡ್ಕೊಳ್ತೀನಿ. ಸೊ ಚಿಕ್ಕಮಂಗ್ಳೂರು ಸೈಡ್ ಹಾಗೆ ನಮ್ಮಮ್ಮ ಮಾಡುವ ಸ್ಟೈಲಲ್ಲಿ ನಾನು ಈ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ನೀವೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಗೂಗಲ್ ಆಡ್ಸೆನ್ಸ್ ಪಿನ್ ಕೋಡ್ ಕೂಡ ಬಂತು. ತುಂಬಾ ಖುಷಿ ಆಗ್ತಾ ಇದೆ. ಸೊ 1 ವೀಕ್ ಆಗಿತ್ತು ಅಪ್ಲೈ ಮಾಡಿ. ಸೊ ಫೈನಲಿ ಹಿಯರ್. ಇದು ನನ್ನ ಯೂಟ್ಯೂಬ್ ಜರ್ನಿಗೆ ಫಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ನೀವು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.